Hello all, myself Soumya KS, working as an assistant professor in GFTC Baramsagara. In this video, we shall discuss about retail consumer behavior. In that, the need for studying consumer behavior. Everybody will agree that there is a need for studying consumer behavior, and it is the first primary activity of retail marketing. Let's have a recap of the previous video. In the previous video, we have discussed about various elements of retail marketing mix. Retail marketing mix refers to the variables that a retailer can use to frame an effective marketing strategy to attract his prospective customers. The components of retail marketing mix are product, price, place, promotion, presentation, people and service. Let's see the meaning of consumer behavior. Consumer behavior is all about understanding how people choose to spend their money and time in buying and consuming various goods and services that they desire. ಕನ್ಸ್ಯೂಮರ್ ಬಿಹೇವಿಯರ್, ಗ್ರಾಹಕನ ನಡವಳಿಕೆ ಅನ್ನುವಂಥದ್ದು ಒಬ್ಬ ಗ್ರಾಹಕ ಅವನಲ್ಲಿ ಇರ್ತಕ್ಕಂಥ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತಾನೆ, ಯಾವ್ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾನೆ, ಯಾವ್ಯಾವ ರೀತಿಯಂತ ಸರ್ವಿಸ್ ತಗೊಳ್ತಾನೆ ಅನ್ನುವಂಥದ್ದು ಆಗಿರುತ್ತೆ. ಕನ್ಸ್ಯೂಮರ್ ಬಿಹೇವಿಯರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ consumer behavior refers to the mental and emotional processes and the observable behavior of consumers during searching, purchasing and post-consumption of a product or service. Consumer behavior ಅನ್ನುವಂಥದ್ದು ಅವನು ಬರೀ ಪರ್ಚೇಸ್ ಮಾಡುವಾಗ ಅಷ್ಟೇ ಅಲ್ಲ, ಪರ್ಚೇಸ್ ಮಾಡಿದ ನಂತರದಲ್ಲೂ ಹಾಗೂ ಅದನ್ನು ಉಪಯೋಗಿಸುವಾಗ್ಲೂ ಇರುವಂತಹ ಅವನ ನಡವಳಿಕೆ ಆಗಿದೆ. ದಿಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಮೆಂಟಲ್ ಅಂಡ್ ಎಮೋಷನಲ್ ಪ್ರೊಸೆಸ್. ಬರೀ ಪ್ರಾಡಕ್ಟ್ನ ಚೂಸ್ ಮಾಡೋದನ್ನೇ ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದಿಲ್ಲ. ಯಾವ ರೀತಿ ಗ್ರಾಹಕ ಅದನ್ನ ಚೂಸ್ ಮಾಡ್ತಾನೆ, ಯಾವ್ಯಾವ ರೀತಿ ಆ ಪ್ರಾಡಕ್ಟ್ನ ಚೂಸ್ ಮಾಡೋದ್ರಲ್ಲಿ ಏನೇನು ಕ್ರೈಟೀರಿಯಾಸ್ನ ಅವನು ಯೂಸ್ ಮಾಡ್ತಾನೆ, ಇದನ್ನೆಲ್ಲನೂ ತಿಳ್ಕೊಳ್ಳೋದನ್ನ ನಾವು ಕನ್ಸ್ಯೂಮರ್ ಬಿಹೇವಿಯರ್, ಸ್ಟಡಿಯಿಂಗ್ ದಿ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೀವಿ. In retail context, consumer behavior is the process of understanding why a consumer makes a purchase, where he makes purchase and when he makes purchase, at the same time frequency of the purchase, at what price he purchase. ಇದೆಲ್ಲದನ್ನು ತಿಳ್ಕೊಳ್ಳೋದು ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋಂದ್ರೆ ನಾವು ಗ್ರಾಹಕನ ನಡವಳಿಕೆನ ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವ ರೀತಿನಲ್ಲಿ ಅವನು ಯಾವ ರೀತಿಯಂತ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ, ಯಾವಾಗ ಪರ್ಚೇಸ್ ಮಾಡ್ತಾನೆ, ಹೇಗೆ ಪರ್ಚೇಸ್ ಮಾಡ್ತಾನೆ, ಯಾವ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತಾನೆ, ಎಷ್ಟು ಫ್ರೀಕ್ವೆನ್ಸಿ ಅಂದರೆ ರೆಗ್ಯುಲರ್ ಪರ್ಚೇಸ್ ಮಾಡ್ತಾನೋ ಅಕೇಶನಲಿ ಪರ್ಚೇಸ್ ಮಾಡ್ತಾನೋ, ಇದೆಲ್ಲನೂ ತಿಳ್ಕೊಳ್ಳೋದನ್ನ, ಅರ್ಥ ಮಾಡ್ಕೊಳ್ಳೋದನ್ನ ನಾವು ಸ್ಟಡಿಯಿಂಗ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೀವಿ. Let's see the need for studying consumer behavior. ಗ್ರಾಹಕನ ನಡವಳಿಕೆಯನ್ನು ತಿಳ್ಕೊಳ್ಳೋದು ಯಾಕೆ ಅವಶ್ಯಕ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೀಗ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟಿಂಗ್, ರಿಟೇಲ್ ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಯಾವುದೇ ಆಗಲಿ, ಇಟ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ವಿತ್ ಕಸ್ಟಮರ್. ಅದರಲ್ಲೂ ರಿಟೇಲ್ ಮಾರ್ಕೆಟಿಂಗ್ ಇಟ್ ಸ್ಟಾರ್ಟ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ನೀಡ್ ಆಫ್ ದಿ ಕಸ್ಟಮರ್, ಐಡೆಂಟಿಫೈಯಿಂಗ್ ದಿ ಕಸ್ಟಮರ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೀಡ್ ಆಫ್ ದಿ ಕಸ್ಟಮರ್. ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ. ಸೊ ಕಸ್ಟಮರ್ನ ಐಡೆಂಟಿಫೈ ಮಾಡಿದ ತಕ್ಷಣ ಮುಗಿಯೋದಿಲ್ಲ. ವಿ ನೀಡ್ ಟು ಐಡೆಂಟಿಫೈ ಹಿಸ್ ನೀಡ್. ಅವನ ಅವಶ್ಯಕತೆಗಳೇನಿದೆ ತಿಳ್ಕೋಬೇಕು. ಅವನ ಅವಶ್ಯಕತೆಗಳನ್ನ ತಿಳ್ಕೊಳ್ಳೋದಕ್ಕೆ ವಿ ಹ್ಯಾವ್ ಟು ಸ್ಟಡಿ ದ ಕನ್ಸ್ಯೂಮರ್
behavior. The first reason for studying the consumer behavior is to understand consumer needs, which helps the retailer to create a product that is likely to be successful in the market. ಯಾಕೆ ನಾವು ಕನ್ಸ್ಯೂಮರ್ ಬಿಹೇವಿಯರ್ನ ತಿಳ್ಕೋಬೇಕು, ಸ್ಟಡಿ ಮಾಡಬೇಕು ಅಂದರೆ, ಫಸ್ಟ್ ಕನ್ಸ್ಯೂಮರ್ ಬಿಹೇವಿಯರ್ ತಿಳ್ಕೊಳ್ಳೋದ್ರಿಂದ ನಾವು ಅವನ ಅವಶ್ಯಕತೆಗಳೇನಿದೆ ಅಂತ ತಿಳ್ಕೊಳ್ಬೋದು. ಗ್ರಾಹಕನ ಅವಶ್ಯಕತೆಗಳು ನಮಗೆ ಗೊತ್ತಾದರೆ ಆ ಅವಶ್ಯಕತೆಗಳನ್ನ ಪೂರೈಸುವಂತಹ ಸರಕುಗಳನ್ನ ರಿಟೇಲರ್ ಅವನಿಗೆ ಕೊಡಬಹುದಾಗಿದೆ. Then to frame business strategies. Retailing one type of business to the retailer. ಸೊ ಅವನಿಗೆ ಬೇಕಾದಂಥ ಬಿಸ್ನೆಸ್ ಸ್ಟ್ರಾಟಜೀಸ್ನ, ಅಂದರೆ ಯಾವ ರೀತಿ ಮಾರ್ಕೆಟ್ ಶೇರ್ ಅಚೀವ್ ಮಾಡಬೇಕು, ಪ್ರಾಫಿಟ್ ಅಚೀವ್ ಮಾಡಬೇಕು, ಯಾವ ರೀತಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ಈ ಎಲ್ಲ ರೀತಿಯಂಥ ಬಿಸ್ನೆಸ್ ಸ್ಟ್ರಾಟಜೀಸ್ನ ಮಾಡೋದಕ್ಕೆ ಫಸ್ಟ್ ಹಿ ಹ್ಯಾಸ್ ಟು ಸ್ಟಡಿ ದ ಕನ್ಸ್ಯೂಮರ್ ಬಿಹೇವಿಯರ್. ನೆಕ್ಸ್ಟ್, ಟು ಫ್ರೇಮ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಬಿಸ್ನೆಸ್ ಸ್ಟ್ರಾಟಜೀಸ್ ಅಷ್ಟೇ ಸಾಕಾಗೋದಿಲ್ಲ, ಹಿ ಹ್ಯಾಸ್ ಟು ಮೇಕ್ ಸೂಟಬಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ವಿತ್ ರೆಸ್ಪೆಕ್ಟ್ ಟು ದಿ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, ಪೀಪಲ್, ಇದೆಲ್ಲದಕ್ಕೂ ರಿಲೇಟೆಡ್ ಆಗಿ ಅವನು ಸ್ಟ್ರಾಟಜೀಸ್ನ ಮಾಡಬೇಕಾಗತ್ತೆ. ದೆನ್ ಟು ಡಿಟರ್ಮೈನ್ ಚಾನಲ್ಸ್ ಆಫ್ ಕಮ್ಯುನಿಕೇಶನ್, ನಥಿಂಗ್ ಬಟ್ ಪ್ರಮೋಷನ್ ಮಿಕ್ಸ್. ಯಾವ ರೀತಿಯ ಅಂತ ಪ್ರಮೋಷನ್ ಮಿಕ್ಸ್ ಇರಬೇಕು, ಚಾನಲ್ ಆಫ್ ಕಮ್ಯುನಿಕೇಶನ್ ಇರಬೇಕು ಅನ್ನೋದಕ್ಕೆ ಫಸ್ಟ್ ಕನ್ಸ್ಯೂಮರ್ ಬಿಹೇವಿಯರ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಟು ಫ್ರೇಮ್ ಪ್ರಾಡಕ್ಟ್ ಪೊಸಿಷನಿಂಗ್ ಸ್ಟ್ರಾಟಜೀಸ್ ವಿತ್ ರೆಸ್ಪೆಕ್ಟ್ ಟು ಮೇಕಿಂಗ್ ಎ ಪೊಸಿಷನಿಂಗ್ ಗೋಲ್ಸ್. ಯಾವ ರೀತಿಯ ಅಂತ ಪೊಸಿಷನಿಂಗ್ ಸ್ಟ್ರಾಟಜೀಸ್ನ ಮಾಡಬೇಕು. ಪ್ರಾಡಕ್ಟ್ ಪೊಸಿಷನಿಂಗ್ ಮೀನ್ಸ್ ಕಸ್ಟಮರ್ ಮೈಂಡ್ ಅಲ್ಲಿ ಆ ರಿಟೇಲ್ ಸ್ಟೋರ್ ಬಗ್ಗೆ, ರಿಟೇಲ್ ಸ್ಟೋರ್ನಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದು. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಕಸ್ಟಮರ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಕನ್ಸ್ಯೂಮರ್ ಬಿಹೇವಿಯರ್, ದೆನ್ ಓನ್ಲಿ ವಿ ಥಿಂಕ್ ಆಫ್ ಪೊಸಿಷನಿಂಗ್ ಸ್ಟ್ರಾಟಜೀಸ್. ಯಾವ ರೀತಿ ಪೊಸಿಷನಿಂಗ್ ಮಾಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡ್ಬೋದಾಗಿದೆ. Few other needs are to know the perception of consumers towards products and services. ರಿಟೇಲ್ ಸ್ಟೋರ್ ಬಗ್ಗೆ, ರಿಟೇಲ್ ಸ್ಟೋರಲ್ಲಿ ಸಿಗತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಕನ್ಸ್ಯೂಮರ್ನ ಪರ್ಸೆಪ್ಷನ್, ಅವನ ಒಪಿನಿಯನ್ ಏನಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಕನ್ಸ್ಯೂಮರ್ ಬಿಹೇವಿಯರ್ನ ಸ್ಟಡಿ ಮಾಡಬೇಕು. ದೆನ್ ಟು ನೋ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್. ಕನ್ಸ್ಯೂಮರ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾನೆ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಅವನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ಎಲ್ಲ ಕನ್ಸ್ಯೂಮರು ಸಹ ಒಂದೇ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಫ್ಯಾಕ್ಟರಿಂದಾಗಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಲ್ಲ. ಕೆಲವರು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಅದರ ಬ್ರ್ಯಾಂಡ್ಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಕೆಲವರು ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಕೆಲವರು ಟೆಕ್ನಾಲಜಿ ಆ್ಯಂಡ್ ಫೀಚರ್ಸಿಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಕೆಲವರು ಪ್ರೈಸಿಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಕೆಲವರು ಒಂದು ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರ್ಗೆ ಇಂಪಾರ್ಟೆನ್ಸ್ ಕೊಡ್ಬೋದು. ಈ ಥರ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಕನ್ಸ್ಯೂಮರ್ ಬಿಹೇವಿಯರ್ನ ಸ್ಟಡಿ ಮಾಡಬೇಕಾಗಿದೆ. ನೆಕ್ಸ್ಟ್, ಟು ನೋ ದ ಪರ್ಸೆಪ್ಷನ್ ಆಫ್ ಕನ್ಸ್ಯೂಮರ್ಸ್ ಟುವರ್ಡ್ಸ್ ಕಾಂಪಿಟಿಟರ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಕೇವಲ ರಿಟೇಲರ್ನ ಪ್ರಾಡಕ್ಟ್ ಸರ್ವಿಸ್ ಅಷ್ಟೇ ಅಲ್ಲ, ಕನ್ಸ್ಯೂಮರ್ ಒಪಿನಿಯನ್ ಅಬೌಟ್ ದಿ ಕಾಂಪಿಟಿಟರ್ಸ್ ಆ್ಯಂಡ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್, ಅದನ್ನು ತಿಳ್ಕೊಳ್ಳೋದಕ್ಕೂ ಸಹ ನಾವು ಕನ್ಸ್ಯೂಮರ್ ಬಿಹೇವಿಯರ್ನ ಸ್ಟಡಿ ಮಾಡಬೇಕು. ಕಾಂಪಿಟಿಟರ್ ಬಗ್ಗೆ ಕನ್ಸ್ಯೂಮರ್ ಒಪಿನಿಯನ್ ಏನಿದೆ ಅಂತ ಗೊತ್ತಾದಾಗ ನಾವು ನಮಗೆ ಸೂಟಬಲ್ ಆದಂತಹ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಮಾಡಬಹುದಾಗಿದೆ. ದೆನ್ to protect the retailer from taking wrong decisions in marketing the product and services. ಒಬ್ಬ ರಿಟೇಲರ್ ರಾಂಗ್ ಡಿಸಿಷನ್ ತಗೊಳ್ಳದೇ ಇರೋ ತರಹ ಅವನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ನ
ಸ್ಟಡಿ ಮಾಡೋದು ಅತಿ ಅವಶ್ಯಕ ಆಗಿದೆ. Let's see the summary of this video. Consumer behavior is defined as the activities that people undertake when obtaining, consuming and disposing of products and services. ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ಕನ್ಸ್ಯೂಮರ್ನ ಬೇರೆ ಬೇರೆ ಆಕ್ಟಿವಿಟೀಸ್, ಅವನು ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತಾನೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಲ್ಲಿ, ಯಾವ ರೀತಿ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತಾನೆ ಹಾಗೂ ಯಾವ ರೀತಿ ಪ್ರಾಡಕ್ಟ್ನ ಡಿಸ್ಪೋಸ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋದಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ is the starting point of business and marketing strategy creation. It is not only important to understand what customer knows about a product or retailer, but what they do not know. ನಾವು ಕನ್ಸ್ಯೂಮರ್ ಬಿಹೇವಿಯರ್ನ ತಿಳ್ಕೊಳ್ಳೋದು ಕೇವಲ ಅವನ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಷ್ಟೇ ಅಲ್ಲ, ಅವನು ಕಸ್ಟಮರ್ ಒಬ್ಬ ರಿಟೇಲರ್ ಬಗ್ಗೆ ಎಷ್ಟು ವಿಷಯ ತಿಳ್ಕೊಂಡಿದ್ದಾನೆ ಹಾಗೂ ಎಷ್ಟು ವಿಷಯ ತಿಳ್ಕೊಂಡಿಲ್ಲ ಅನ್ನೋದು ರಿಟೇಲರಿಗೆ ಗೊತ್ತಾಗಬೇಕಾದ್ರೆ ಕನ್ಸ್ಯೂಮರ್ ಬಿಹೇವಿಯರ್ನ ಸ್ಟಡಿ ಮಾಡಬೇಕು. ಆವಾಗ ಮಾತ್ರ ಕಸ್ಟಮರ್ ಒಬ್ಬ ರಿಟೇಲ್ ಸ್ಟೋರ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇಟ್ಕೊಂಡಿದ್ದಾನೆ ಅಂದರೆ ಯಾವ ಕಾರಣದಿಂದ, ಹಾಗೆ ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿದ್ದಾನೆ ಅಂದರೆ ಯಾವ ಕಾರಣದಿಂದ, ಆವಾಗ ಅವನು ಆ ನೆಗೆಟಿವ್ ಒಪಿನಿಯನ್ನ ರಿಮೂವ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಬೇಕಾದಂತಹ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಮಾಡಬಹುದಾಗಿದೆ. For further reference, you can refer these textbooks and study materials. Thank you.